ಏನ್ ಮಾಡತ್ತವ ಅಂತಂದ್ರ ಇಲ್ಲಿ ಭಾರತದ ರಾಷ್ಟ್ರೀಯ ಜಲಚರ ನದಿಯ ಡಾಲ್ಫಿನ್. ಯಾವುದು? ಯಾವ ಡಾಲ್ಫಿನ್? ನದಿಯ ಡಾಲ್ಫಿನ್ ಬಗ್ಗೆ ಜಾಗೃತಿ ಮೂಡಿಸ್ಬೇಕಾಯ್ತು. ಏನ್ ಮೂಡಿಸ್ಬೇಕಾಯ್ತಿ? ಜಾಗೃತಿಯನ್ನ ಮೂಡಿಸೋ ಕಾರಣ ಏನ್ ಮಾಡತ್ತ ಇಲ್ಲೊಂದು ನೋಡ್ರಿ, ಭಾರತ ರಾಷ್ಟ್ರೀಯ ಜಲಚರ ಪ್ರಾಣಿ ಯಾವ್ದಂದ್ರ ಗಂಗಾ ನದಿಯ ಡಾಲ್ಫಿನ್ ಅಂತಾರೆ. ಏನ್ ತರದಕ್ಕ? ನೋಡ್ರಿ, ಗಂಗಾ ನದಿಯ ಡಾಲ್ಫಿನ್ ಅಥವಾ ಸುಸು ಅಂತ ಕರಿತಾರ. ಸುಸು ಅಂತ ಕರಿತಾರ. ಭಾರತ ರಾಷ್ಟ್ರೀಯ ಜಲಚರ ಪ್ರಾಣಿದು ರಾಷ್ಟ್ರೀಯ ಚಿಹ್ನೆ ಒಳಗೆ ಬಳಸ್ತೇವೆ ನಾವು. ನಮ್ಮ ರಾಷ್ಟ್ರೀಯ ಚಿಹ್ನೆ ಒಳಗೆ ಬಳಸಿದೆವು. ಇನ್ನು ಗಂಗಾ ಡಾಲ್ಫಿನ್ಗಳು ಎಲ್ಲೆಲ್ಲಿ? ನೇಪಾಳ, ಭಾರತ, ಬಾಂಗ್ಲಾದೇಶ್, ಗಂಗಾ, ಬ್ರಹ್ಮಪುತ್ರ, ಮೇಘನಾ, ಕರ್ಣಪುಲಿ, ಸಂಗು ಇವೆಲ್ಲ ನದಿಯೊಳಗೆ ಏನು ಮಾಡ್ತದೆ ಅಂದ್ರೆ ನಮ್ಮ ಭಾರತದ ಡಾಲ್ಫಿನ್, ನದಿಯ ಡಾಲ್ಫಿನ್ ಸಿಗತ್ತೆ. ಇಲ್ಲಿ ನೋಡ್ರಿ, ಇಲ್ಲಿ ಇದ ಏನ? ಗಂಗಾ ನದಿಯ ಡಾಲ್ಫಿನ್. ಏನ್ ತರದಕ್ಕ? ಹಾ. ಇನ್ನು ನೋಡ್ರಿ, ಗಂಗಾ ನದಿ ಡಾಲ್ಫಿನ್ಗಳು ನೇಪಾಳದೊಳಗ, ಭಾರತದೊಳಗ, ಬಾಂಗ್ಲಾದೇಶದೊಳಗ, ಗಂಗಾ, ಬ್ರಹ್ಮಪುತ್ರ, ಮೇಘನಾ, ಕರ್ಣಪುಲಿ, ಸಂಗು ಇತ್ಯಾದಿ ನದಿಗಳೊಳಗೆ ಏನ್ ಮಾಡ್ತಾವ? ಸಿಗ್ತಾವ. ಇನ್ನ ಡಾಲ್ಫಿನ್ದೊಳಗೆ ವಿಧಗಳು ನೋಡ್ರಿ, ಅನೇಕ ವಿಧಗಳ ಡಾಲ್ಫಿನ್ಗಳನ್ನು ನೋಡ್ಬೋದು ನಾವು. ಅದ್ರೊಳಗೆ ಇನ್ನು ನೋಡ್ರಿ, ಇವೆಲ್ಲ ಡಾಲ್ಫಿನ್ ವಿಧಗಳು. ನೀವು ಡಾಲ್ಫಿನ್ ವಿಧಗಳು. ಇದಕ್ಕಾಗಿ ಡಾಲ್ಫಿನ್ ವಿಶೇಷತೆಗಳು ಏನಂದ್ರೆ, ಗಂಗಾ ನದಿಯ ಡಾಲ್ಫಿನ್ ಸಿಹಿನೀರಿನಲ್ಲಿ ಮಾತ್ರ ಕಂಡು ಬರ್ತಾವು. ಹೆಸರು ಹೇಳುವಂತೆ ಗಂಗಾ ಡಾಲ್ಫಿನ್ಗಳು ಗಂಗಾ ನದಿಗೆ ಮಾತ್ರ ಸೀಮಿತ ಆಗಿದಾವು, ಬೇರೆ ಕಡೆ ಇವು ಹೆಚ್ಚು ಸಿಗಂಗಿಲ್ಲ. ಅವು ಜಲಚರ ಆಹಾರ ಸರಪಳಿ ತುದಿಯಲ್ಲಿದಾವ, ಅಂದ್ರ ಅಳಿವಿನಂಚಿನೊಳಗದಾವ. ಏನವು ಅಂದ್ರ ಅವಕ್ಕರ ಸಂತತಿ ಏನಾಗತೈತಿ? ಕೊನೆಗೆ ಬದತ್ತಂತ. ಹೌದು, ಆದ್ರಿಂದ ಅವನ್ನ ಕಾಪಾಡುವಂತ ಜವಾಬ್ದಾರಿ ನಮಗ ಐತಿ. ಇನ್ನು ಸಿಂಧೂ ನದಿ ಡಾಲ್ಫಿನ್ ಜೊತೆಗೆ ಗಂಗಾ ನದಿ ಡಾಲ್ಫಿನ್ ದಕ್ಷಿಣ ಏಷ್ಯಾದ ನದಿ ಡಾಲ್ಫಿನ್ಗಳ ಉಪಜಾತಿ ಆಗಿದೆ. ಇವೆಲ್ಲ ಅದಾವ. ಇನ್ನು ಆಸಾಂ ರಾಜಧಾನಿ ಗುವಾಹಟಿ ಒಳಗೆ ಅಧಿಕೃತ ಪ್ರಾಣಿ ಅಂತ ಘೋಷಣೆ ಮಾಡಿದಾರೆ. ಆ ಬಳಿಕ ಇದಕ್ಕೆ ಹೆಸರು ನೋಡ್ರಿ, ಸುಸು ಅಂತಾರ, ಸುಶಾಕ್ ಅಂತ ಕರೀತಾರ, ಸೈಡ್ ಸ್ವಿಮ್ಮಿಂಗ್ ಡಾಲ್ಫಿನ್ ಅಂತ ಕರೀತಾರ, ಬ್ಲೈಂಡ್ ಡಾಲ್ಫಿನ್. ನೋಡಿ, ಕೆಲವೊಂದು ಡಾಲ್ಫಿನ್ ಕುರುಡಿರ್ತಾವ, ಕಣ್ ಕಾಣಿಸಂಗಿಲ್ಲ. ಅವು ಬೇರೆ ರೀತಿಯೊಳಗೆ ಏನ್ ಮಾಡ್ತಾವ ಅಂದ್ರ ಅವನ್ನ ಸೌಂಡ್, ಅಲ್ಟ್ರಾಸೌಂಡ್ ಟೈಪ್ ಮಾಡಿ ಏನ್ ಮಾಡ್ತಾವ ಅಂದ್ರೆ ಪ್ರಾಣಿಗಳನ್ನ ಹತ್ತಿರ ಹೋಗಿ ಭೇಟಿ ಆಡ್ತಾವ. ಹಿಂಗ ಕೆಲವೊಂದು ಡಾಲ್ಫಿನ್ಗಳು ಕುರುಡು ಸಹಿತ ಆಗಿದಾವ. ಇನ್ನ ಇವು ಸಸ್ತನಿಗಳು, ನೀರಿನಲ್ಲಿ ಉಸಿರಾಡಲು ಸಾಧ್ಯ ಇಲ್ಲ. ಹಿಂಗಾಗಿ 30-40 ಸೆಕೆಂಡ್ಗೊಮ್ಮೆ ಮೀನಕ್ಕ ಅಂದ್ರೆ ನೀರಿನ ಮೇಲೆ ಬಂದ ಉಸಿರಾಟವನ್ನ ಮಾಡ್ತಾವ. ಇನ್ನೂ ಅನೇಕ ವಿಶೇಷತೆಗಳು ಡಾಲ್ಫಿನ್ ಒಳಗೆ. ಆಳವಾದ ಕೊಳಗಳು, ನದಿಗಳ ಸಂಗಮ, ತೀಕ್ಷ್ಣವಾದ ತಿರುವುಗಳ ಕೆಳಗೆ ಏನ್ ಮಾಡ್ತಾವ ಅಂದ್ರೆ ಇವು ವಾಸ ಮಾಡ್ತಾವ. ಇನ್ನ ಬೇಟೆಯನ್ನು ಬೆಳೆಸಲು ನೋಡ್ರಿ, ಏನಿಲ್ಲ ಏನ ಏನ ಎಕೋಲೊಕೇಶನ್. ಇವು ಅಂದಿರ್ತಾವ, ಕಣ್ ಕಾಣಂಗಿಲ್ಲ. ಹಿಂಗಾಗಿ ಆ ವಿಧಾನದ ಮೂಲಕ ಏನ್ ಮಾಡ್ತಾವ ಅಂದ್ರೆ ಅವು ಬೇಟೆಯನ್ನ ಹುಡುಕ್ತಾವ. ಕಣ್ಣು ಕಾಣದಿದ್ರು ಬೇಟೆಯನ್ನು ಹುಡುಕ್ತಾವ. ಯಾವ ವಿಧಾನದಿಂದ? ಎಕೋಲೊಕೇಶನ್ ಅನ್ನುವಂತ ವಿಧಾನದಿಂದ. ಇನ್ನು ನಮ್ಮ ಭಾರತದೊಳಗ ಪುರಾಣಗಳಲ್ಲಿ ಕೂಡ ಇದ್ರ ಬಳಕೆ ಹೇಳಿದಾರೆ. ಎಲ್ಲಂದ್ರೆ ಅನೇಕ ಪುರಾಣದೊಳಗ ಡಾಲ್ಫಿನ್ ಅನ್ನೋದು ಗಂಗಾದೇವಿಯ ವಾಹನ ಅಂತ ಹೇಳಿದಾರೆ. ಏನ್ ಹೇಳ್ಯಾರ? ಗಂಗಾದೇವಿಯ ವಾಹನ ಅಂತ ಹೇಳಿ ಹೇಳಿದಾರೆ. ಇನ್ನೂ ಅನೇಕ ವಿಶೇಷತೆಯನ್ನು ನೋಡ್ಬೋದು ನಾವು. ಅಳಿವಿನಂಚಿನಲ್ಲಿರುವ ಈ ಜೀವಿಯನ್ನು ಉಳಿಸ್ಬೇಕಾದ್ರೆ ನಾವೇನ್ ಮಾಡ್ಬೇಕು? ಯಾವಾಗಂದ್ರ 2020ನೇ ಇಸ್ವಿ 21ರಾಗ ಏನ್ ಮಾಡಿದ್ರೆ ಒಂದು ಪ್ರಾಜೆಕ್ಟ್ ಶುರು ಮಾಡಿದ್ರೆ. ಯಾವ್ದಂದ್ರೆ ಪ್ರಾಜೆಕ್ಟ್ ಡಾಲ್ಫಿನ್ ಅಂತೇಳಿ. ಪ್ರಧಾನಿಯವರು, ನಮ್ಮ ದೇಶದ ಪ್ರಧಾನಿಯವರು, ಮಾನ್ಯ ಪ್ರಧಾನಿಯವರು ಏನ್ ಮಾಡಿದ್ರು? ಪ್ರಾಜೆಕ್ಟ್ ಡಾಲ್ಫಿನ್ ಅನ್ನುವಂತ ಒಂದು ಯೋಜನೆಯನ್ನು ಪ್ರಾರಂಭ ಮಾಡಿ ಇವನ್ನ ಉಳಿಸ್ಬೇಕು, ನಾವು ಅಳಿವಿನಂಚಿನ ಅಂತ ಹೇಳಿ ಹೇಳಿದಾರು. ಇವು ಸಾಕಷ್ಟು ವಿಶೇಷತೆಯನ್ನ ಹೊಂದಿದಾವ. ಇದು ಇವನ್ನ ಹೆಂಗಂಗಾರ ಸರ್ವೆ ಮಾಡ್ತಾರೋ, ಸಮೀಕ್ಷೆ ಹೆಂಗ್ ಮಾಡ್ತಾರ ಇವನ್ನ ನೀರಾಗಿರ್ತಾವ ಅಂತಂದ್ರೆ ಇಲ್ಲಿ ವಿಧಾನಗಳನ್ನು ಬಳಸಿದಾರ. ಸಮೀಕ್ಷೆ ಬಳಸಲ ವಿಧಾನ ಅಂದ್ರೆ ಟ್ಯಾಂಡೆಮ್ ಬೋಟ್ ವಿಧಾನ. ಆ ಬಳಿಕ ಮತ್ತು ಬೇರೆ ಬೇರೆ ವಿಧಾನದಿಂದ ಸುಮಾರು 250 ಕಿಲೋಮೀಟರ್ ವ್ಯಾಪ್ತಿಯೊಳಗೆ ಏನ್ ಮಾಡ್ಯಾರ ಅಂದ್ರೆ ಈ ಸಮೀಕ್ಷೆಯನ್ನ ಮಾಡಿದಾರೆ. ಸಮೀಕ್ಷೆ ಮಾಡ್ತಾರ. ಅವನು ನಮ್ಮನ್ನ ಹೆಂಗ್ ಗಣತಿ ಮಾಡ್ತಾರಲ್ಲ ಹಂಗ ಹುಲಿ ಗಣತಿ ಮಾಡ್ತಾರ. ಆ ರೀತಿ ಜಲಚರಗಳನ್ನು ಕೂಡ ಗಣತಿ ಮಾಡುವ ವಿಧಾನಗಳನ್ನು ಬಳಸಿ ಏನ್ ಮಾಡ್ಯಾರ? ಗಣತಿ ಮಾಡಿದಾರೆ. ಇನ್ನ ಈ ಡಾಲ್ಫಿನ್ಗಳಿಗೆ ಏನ್ ತೊಂದರೆ ಐತೆ ಅಂತಂದ್ರೆ ಜಲ ಅಭಿವೃದ್ಧಿ ಯೋಜನೆಗಳು ತೊಂದರೆ ಮಾಡಿದಾವ. ಎಷ್ಟೋನ್ನ ಜಲ ಅಭಿವೃದ್ಧಿ ಯೋಜನೆಗಳು ಏನ್ ಮಾಡ್ಯಾವಕ್ಕ? ಜೀವಕ್ಕ ತೊಂದರೆ ಅದಾವ. ಆ ಬಳಿಕ ನದಿಗಳ ವಿಷತ್ವ ನೋಡ್ರಿ, ನಾವು ವಿವಿಧ ಕಾರ್ಖಾನೆಗಳ ಏನ್ ಬಿಡ್ತೇವೆ? ರಾಸಾಯನಿಕಗಳನ್ನ ಬಿಡ್ತೇವೆ. ಹಿಂಗಾಗಿ ಅವಕರ ಅಳಿವು ಏನಾಗತ್ತೆ? ಹೆಚ್ಚಾಗತ್ತೆ.
ಇನ್ನು ನದಿಯ ಸುತ್ತಮುತ್ತಲ ನಿವಾಸಿಗಳು ಏನು ಮಾಡ್ತಾರೆ ಅಂದ್ರೆ ಅವುಗಳನ್ನು ಎಣ್ಣೆ ತಕ್ಕೊಂಡು ಮಾರೋ ಸಂಬಂಧ ಅವುಗಳನ್ನ ಆಹಾರಕ್ಕಾಗಿ ಏನು ಮಾಡ್ತಾರೆ ಅವನು ಕೊಲ್ಲತ್ತಾರ. ಇದರಿಂದ ಅಳಿವಿನೊಳಗದಾವ. ಇನ್ನು ಗಂಗಾ ನದಿ ಡಾಲ್ಫಿನ್ಗಳು ಮೀನುಗಾರರ ಸಲಕರಣೆಗಳಲ್ಲಿ ಸಿಕ್ಕೊಳ್ತಾವೆ. ಮೀನುಗಾರ ಬಲೆಗಳು ಹಾಕಿರ್ತಾರೆ ಅವ್ರು, ಅಲ್ಲೇ ಬಿಟ್ಟಿರ್ತಾರೆ ಅವ್ರು. ಪ್ಲಾಸ್ಟಿಕ್ ಬಲೆಗಳಿಗೆ ಸಿಕ್ಕು ಕೂಡ ಎಷ್ಟೋ ಡಾಲ್ಫಿನ್ಗಳು ಏನಕ್ಕ ಅಂದ್ರೆ ಈ ರೀತಿ ನಾಶ ಆಗ್ತಾವೆ. ಆದ್ರಿಂದ ಇವನ್ನ ಏನು ಮಾಡ್ಬೇಕು ನಾವು, ಇವನ್ನ ಅಳಿವಿನ ಹೆಂಚಿನಿಂದ ಏನು ಮಾಡ್ಬೇಕು ನಾವು ಉಳ್ಸಕ್ಕ ಪ್ರಯತ್ನ ಮಾಡಬೇಕು. ಧನ್ಯವಾದ.